ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಮೂಡ ಉರುಳು ಮತ್ತಷ್ಟು ಬಿಗಿಯಾಗೋ ರೀತಿ ಕಾಣಿಸ್ತಾ ಇದೆ. ಯಾಕಂದರೆ 50-50 ನಿವೇಶನದ ವಿಚಾರದಲ್ಲಿಯೇ ಈಗ ಇಡಿ ಬಿಗ್ ಸ್ಟೆಪ್ ಅನ್ನು ಇಡ್ತಿರೋದು. 300 ಕೋಟಿ ಸ್ಥಿರಾಸ್ತಿ ಮುಟ್ಟುಗೋಲು ಹಾಕ್ಕೊಂಡಿರೋ ಬೆಳವಣಿಗೆ ಒಂದು ಕಡೆ ಆದರೆ ಅದರ ಬೆನ್ನಲ್ಲೇ ಮತ್ತೊಂದು ಬಿಗ್ ಸ್ಟೆಪ್ ಇಡಿಯಿಂದ ಏನದು ಹಾಗಾದರೆ ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಈಗ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಪಕ್ಷಗಳಿಗೆ ಬ್ರಹ್ಮಾಸ್ತ್ರವೇ ಕೈ ಸೇರಿದಂತಾಗಿದೆ. ಮೂಡ ಕೇಸ್ನಲ್ಲಿ ಇನ್ನೇನಿದು ಮುಂದಕ್ಕೆ ಹೋಗಲ್ಲ, ಮುಗೀತು ಅನ್ನೋವಷ್ಟರಲ್ಲಿ ಇಡಿ ಬಹಳ ಟೈಮ್ ತಗೊಂಡು ದಾಳಿಗಳನ್ನು ಮಾಡಿ ದಾಖಲೆಗಳನ್ನು ಪತ್ತೆ ಹಚ್ಚಿ ಅಕ್ರಮದ ಎಳೆಯನ್ನು ಎಳೆದು ತೆಗೆದಿದೆ. ಈಗ ಅಕ್ರಮ ನಡೆದಿದ್ದು ಪಕ್ಕ ಅಂತ ದಾಖಲೆಗಳನ್ನು ಹಿಡ್ಕೊಂಡೀಗ ಒಂದಿಷ್ಟು 300 ಕೋಟಿ ಬೆಲೆ ಬಾಳುವ, ಅದು 10% ಅಂತ ಅವ್ರು ಹೇಳ್ತಿರೋದು. ಈ ದೂರುದಾರರೆಲ್ಲ ಬರೀ 10% ಅಷ್ಟನ್ನು ಈಗ ಆರಂಭಿಕವಾಗಿ ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆ ಏನಪ್ಪ ಅಂತ ಕೇಳಿದ್ರೆ, 631 ಆಸ್ತಿಗಳ ಮೇಲೆ ಇಡಿ ಕಣ್ಣಿಟ್ಟಿದ್ದು. ಆ ಬಗ್ಗೆ ಮಾಹಿತಿಯನ್ನು ಕೇಳಿದೆ ಈಗ ಮೂಡಾಗೆ. 142 ಸ್ಥಿರಾಸ್ತಿ ಆಯ್ತಲ್ಲ, ಈಗ 631 ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಮೂಡಾಗೆ ಮಾಹಿತಿ ತಕ್ಷಣಕ್ಕೆ ಕೊಡಬೇಕು ಅಂತ ಡಿಸೆಂಬರ್ 16ನೇ ತಾರೀಕು ಕೇಳಿದ್ದಾರೆ. ಡಿಸೆಂಬರ್ 16ನೇ ತಾರೀಕು ಪತ್ರ ಬರೆದಿರುವ ಬಗ್ಗೆ ಈಗ ಮಾಹಿತಿ ಹೊರಬೀಳ್ತಿರೋದು. ನಿನ್ನೆಯಷ್ಟೇ ಪತ್ರಿಕಾ ಪ್ರಕಟಣೆಯ ಮೂಲಕ ಇಡಿಯ ಈ ಸ್ಟೆಪ್ ಗೊತ್ತಾಯ್ತಲ್ವ, ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ ಅಂತ. ಈಗ ಗೊತ್ತಾಗ್ತಾ ಇದೆ, ಪಟ್ಟಿ ಕಳಿಸ್ಕೊಡಿ ತಕ್ಷಣ ಅಂತ ಮೂಡ ಅಧಿಕಾರಿಗಳಿಗೆ ಇಡಿ ಸೂಚನೆಯನ್ನು ಕೊಟ್ಟಿದೆ. ಡಿಸೆಂಬರ್ ತಿಂಗಳ 16ನೇ ತಾರೀಕಿಗೆ ಮೂಡ ಅಧಿಕಾರಿಗಳಿಗೆ ಸೂಚಿಸಿರುವುದು. ಸೊ 50-50 ನಿವೇಶನದ ವಿಚಾರದಲ್ಲಿಯೂ ಕೂಡ ಇಡಿ ಸೀರಿಯಸ್ ಆಗಿ ಈಗ ಅಖಾಡಕ್ಕೆ ಧುಮುಕಿದ್ದು ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ. ಇಷ್ಟಾದ ಮೇಲೂ ನೀವು ಕುರ್ಚಿ ಬಿಡಲ್ವಾ ಅಂತ ಪ್ರತಿಪಕ್ಷಗಳು ಮುಗಿಬೀಳ್ತಿದ್ದಾವೆ. ಡಿ ಕೆ ಶಿವಕುಮಾರ್ ಅವರ ಆದಿಯಾಗಿ ಬೇರೆ ಬೇರೆ ಕಾಂಗ್ರೆಸ್ ನಾಯಕರೆಲ್ಲ ಸಾಧ್ಯನೇ ಇಲ್ಲ, ಏನು ಮಾಡಿದ್ರು ರಾಜೀನಾಮೆ ಕೊಡಲ್ಲ ಅಂತ ಸಿದ್ದರಾಮಯ್ಯನವ್ರನ್ನ ವಹಿಸಿಕೊಂಡು ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರ ರಿಯಾಕ್ಷನ್ ಇನ್ನೂ ಬರಬೇಕು ಈ ಕೇಸ್ ಬಗ್ಗೆ ಏನು ಹೇಳ್ತಾರೆ ಅಂತ. ಯಾಕಂದರೆ ಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಬಾಕಿ ಇದೆ, ಅದು ಕೂಡ ಮಹತ್ವ ಪಡ್ಕೊಳ್ತಿದೆ. ಯಾಕಂದರೆ ಇಡಿಯ ಈ ರಿಪೋರ್ಟನ್ನು ಸ್ನೇಹಮಯ ಕೃಷ್ಣ ದೂರುದಾರರು ಈಗ ಹೈಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಲಿದ್ದಾರೆ. ನೋಡಿ, ಇಂತಿಂಥ ಆ್ಯಕ್ಷನ್ ಆಗಿದೆ, ಇಷ್ಟಿಷ್ಟು ಅಕ್ರಮ ನಡೆದಿರುವುದನ್ನು ಇಡಿ ಖಚಿತಪಡಿಸ್ತಿದೆ ಅಂತ. ಈಗಷ್ಟೇ ನಾವು ನಿಮ್ಮ ಮುಂದೆ ವರದಿ ಮಾಡಿದ್ವಿ. ಇಡಿಯ ಆ ಲೆಟರಲ್ಲಿ ಏನಿದೆ, ಸಿದ್ದರಾಮಯ್ಯನವರ 14 ಸೈಟುಗಳನ್ನು ಸೇರಿದಂತೆ ಉಳಿದ ಅಕ್ರಮಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ಸಂಬಂಧಪಟ್ಟಂಥ ಇಷ್ಟು ಸ್ಥಿರಾಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ಳಲಾಗಿದೆ. ಅಂದರೆ ಸಿದ್ದರಾಮಯ್ಯನವರ 14 ಸೈಟು, ಅವ್ರಿಗೆ ಸಂಬಂಧಪಟ್ಟ 14 ಸೈಟು ಸೇರಿದಂತೆ ಅಂದರೆ ಅರ್ಥ ಏನು, ಅದನ್ನೂ ಸೇರಿದಂತೆ ಬೇರೆ ಆಸ್ತಿಗಳು ಮುಟ್ಟುಗೋಲಾಗಿವೆ ಅಂತ ಅರ್ಥೈಸಿಕೊಳ್ಳಬಹುದು ಅಂತಲೇ ಈಗ ದೂರುದಾರರು ಹೇಳ್ತಿರೋದು. ಸೊ ಅವ್ರಿಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. 14 ಸೈಟ್ ವಿಚಾರಗಳಲ್ಲೂ ಅವರು ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿರಬಹುದು, ಆದರೆ ವಾಪಸ್ ಕೊಟ್ಟರು ಕೇಸ್ ಉಳಿಯತ್ತಲ್ಲ. ಪ್ರಭಾವ ಬಳಸಿ ಅಕ್ರಮವನ್ನು ಎಸಗಿದ್ದಾರಾ ಇಲ್ವಾ, ಅದನ್ನು ಮುಚ್ಚಿಡೋದಕ್ಕೆ ನೋಡಿದ್ರಾ ಇಲ್ವಾ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತಲ್ಲ. ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಆಗತ್ತೆ. ವಾಪಸ್ ಕೊಟ್ಟಿರೋದು ಕೊನೆಗೆ ಅದು ಅಕ್ರಮ ಅಂತ ಸಾಬೀತಾದ ಸಂದರ್ಭದಲ್ಲಿ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಬಹುದೇ ಬಿಟ್ಟರೆ ಕೇಸನ್ನು ತಲೆ ಕೆಳಗೆ ಮಾಡೋಕ್ಕಾಗಲ್ಲ ಅನ್ನೋದು ದೂರುದಾರರ ವಾದ. ಸೊ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಬಂದೊದಗೋದು ಕಟ್ಟಿಟ್ಟ ಬುತ್ತಿ ಅಂತ ಈಗ ದೂರುದಾರರು ಗುಡುಕ್ತಿದ್ದಾರೆ. ಇದು CBIಗೆ ಹೋಗುತ್ತೆ ಕೇಸು, ಏನು ಸಣ್ಣ ಕೇಸಲ್ಲ, ಇದು 1000 ಕೋಟಿ ಕೇಸು. ಎಂತೆಂಥ ಪ್ರಭಾವಿಗಳು ಈಗ ಬೀದಿಲಿ ಬಂದು ನಿಲ್ತಾರೆ ನೋಡ್ತಾ ಇರಿ ಅಂತ ಅವ್ರು ಹೇಳ್ತಿರೋದು. ಇದು ಒಂದು ಸ್ಯಾಂಪಲ್ ಇಡಿದು ಅಂತ. ಇದೇ ಹೊತ್ತಲ್ಲಿ ಈಗ ಮತ್ತೊಂದು ಬಿಗ್ ಸ್ಟೆಪ್ ತೊಗೊಂಡಿದೆ ಇಡಿ. 632 ಆಸ್ತಿಗಳ ಡೀಟೇಲ್ಸನ್ನು ಹೊರಗೆಳಿತಾ ಇದೆ. ಇದು ಒಂದು ಕಡೆ. ಮತ್ತೊಂದು ಕಡೆ ನೋಡಿ, ಬಿಲ್ಡರ್ ಜೈರಾಮ್ ಕೋಕೋನಟ್ಟು, ಒಂದು ಕೋಕೋನಟ್ಟಿಗೆ ಇಷ್ಟು ಲಕ್ಷ, 50 ಕೋಕೋನಟ್ಟು, 100 ಕೋಕೋನಟ್ಟು ಅಂತ ಕೋಟಿ ವ್ಯವಹಾರವನ್ನು ಕೋಕೋನಟ್ ಕೋಡ್ ವರ್ಡಲ್ಲಿ ಹೇಗೆ ಬಿಲ್ಡರ್ಗಳ ಮೂಲಕ ಅಕ್ರಮ ವ್ಯವಹಾರ ಅಲ್ಲಿ ನಡೆದಿದೆ, ಅಕ್ರಮ ಹಣ ವರ್ಗಾವಣೆ ಎಲ್ಲಾಗಿದೆ ಇಲ್ಲಿ ಅನ್ನೋ ಪ್ರಶ್ನೆ ಬಂತಲ್ಲ, ಇಡಿ ಯಾಕೆ ಬಂತು ಅಂತ. ಬರೀ ಸಿದ್ದರಾಮಯ್ಯನವರೊಬ್ಬರೇನಾ ನೋಡಿ, 50-50 ಅನುಪಾತದಲ್ಲಿ ಸೈಟ್ ಪಡೆದವರ ಮಾಹಿತಿ ಔಟ್ ಆಗಿದೆ. ಸಿದ್ದರಾಮಯ್ಯ ಆಪ್ತ ಹಿನಕಲ್ ಪಾಪಣ್ಣ, ಅಬ್ದುಲ್ ವಾಹಿದ್ ಅನ್ನೋ ವ್ಯಕ್ತಿ, ವಿವಿಧ ಇತರರ ಹೆಸರಿದೆ. 125 ಜನಕ್ಕೆ ಬರೋಬ್ಬರಿ ಈಗ ಸಿಕ್ಕಿರೋ ಲೆಕ್ಕದಲ್ಲಿ 50-50 125 ಜನಕ್ಕೆ ಕೊಟ್ಟಿರೋದು ಎಷ್ಟು ಸೈಟು? 928 ಸೈಟ್ ಕೊಟ್ಟಿರೋ ಬಗ್ಗೆ ಮಾಹಿತಿ ಬಹಿರಂಗವಾಗಿದೆ. ಈಗ ಮಹದೇವ್ ಅನ್ನೋ ವ್ಯಕ್ತಿಗೆ 34, ಪಾಪಣ್ಣ ಅನ್ನೋ ವ್ಯಕ್ತಿಗೆ 32. ಅಂದರೆ
ಸಿದ್ದರಾಮಯ್ಯನವ್ರ ಪತ್ನಿಗೆ ಹೇಗೆ 14 ಕೊಟ್ಟಿದ್ದಾರಲ್ಲ 50-50 ಅದೇ ಈಗ ಇಷ್ಟೆಲ್ಲ ರಂಪರಾಮಾಯಣಕ್ಕೆ ಕಾರಣ ಆಗಿದೆಯಲ್ಲ, ಆ ಥರ ಸಿದ್ದರಾಮಯ್ಯ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರ ಹೆಸರು ಅಲ್ಲಿ ಪಟ್ಟಿಯಲ್ಲಿದೆ. ಸೊ ಇದೆಲ್ಲ ಆರೋಪಗಳನ್ನು ಮಾಡಲಾಗಿತ್ತು. ಸಿದ್ದರಾಮಯ್ಯನವರು ಶಿಫಾರಸು ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ, ಆ ಪತ್ರಗಳನ್ನೆಲ್ಲ ಎತ್ಕೊಂಡು ಬಂದಿದ್ದಾರೆ, ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನೋ ಆರೋಪವೂ ಕೇಳಿಬಂದಿತ್ತು. ಈಗ ಈ ಎಲ್ಲ ನಿವೇಶನ ಹಂಚಿಕೆ ಅಕ್ರಮಗಳನ್ನು ಹಿಡಿದೆಳಿತಿದೆ ಇಡಿ. ನೋಡಿ, ಆ ಬಿಲ್ಡರ್ ಜಯರಾಮ್ ಕೋಕೋನಟ್, ಲಕ್ಷಕ್ಕೊಂದು ಕೋಕೋನಟ್ ಕೋಡ್ ವರ್ಡ್, ಆತನಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದಾಗ ಎಲ್ಲ ಒಂದೊಂದೇ ಕಕ್ಕಿತಾನೆ. ಯಾರ್ಯಾರ ಬೇನಾಮಿ ಯಾರು ಅನ್ನೋದೆಲ್ಲ ರಹಸ್ಯಗಳು ಔಟ್ ಆಗ್ತಿರೋದು. ಈಗ ಬೇರೆ ಬೇರೆ ಅಕ್ರಮಗಳಿವೆ, ದೊಡ್ಡ ದೊಡ್ಡವರ ಬೇನಾಮಿಗಳಿದ್ದಾರೆ, ಬೇನಾಮಿ ಹೆಸರಲ್ಲಿ ಅವ್ಯವಹಾರ ನಡೆದಿದೆ, ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋದೇ ಅಲ್ವಾ ಇಲ್ಲಿ ಕೇಸು. ಎಲ್ಲ ತನಿಖೆ ಆಗಲಿ ಅಂತ ದೂರುದಾರರು ಪಟ್ಟು ಹಿಡಿದಿದ್ರು. ಈಗ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಹೆಸರಿದ್ದ ಕಾರಣದಿಂದಾಗಿ ಈ ಕೇಸ್ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತು. ಹಾಗಾಗಿ ಈಗ ಇಡಿ ಬಹಳ ಗಂಭೀರವಾಗಿ ಈ ಕೇಸನ್ನು ತಗೊಂಡು ಆಳ ಅಗಲವನ್ನು ಅಗಿತಾ ಇದೆ. ಈಗ BJPಯವರು ಮೈಸೂರು MP ಇಂದ ಹಿಡಿದು ಹಾಗೆ ಅಶೋಕ್ ಅವರು, ವಿಜಯೇಂದ್ರ, BJPಯ ಪ್ರಮುಖ ನಾಯಕರೆಲ್ಲ ಇನ್ನೆಷ್ಟು ದಿನ ಕಾಯ್ತೀರಿ ರಾಜೀನಾಮೆ ಕೊಡೋದಕ್ಕೆ? ಇದಕ್ಕಿಂತಲೂ ಸಾಕ್ಷಿ ಬೇಕಾ? ಇಡಿ ಅಕ್ರಮದ ಖಚಿತ ದಾಖಲೆ ಸಿಕ್ಕಿದೆ ಅಂತ ಹೇಳಿದ ಮೇಲೂ ನೀವು ಕೆಳಗಿಳಿಯಲ್ವಾ ಅನ್ನೋ ರೀತಿ ಮುಗಿ ಬೀಳ್ತಿದ್ದಾರೆ. ಸಾಧ್ಯವೇ ಇಲ್ಲ, ಇಳಿಯಲ್ಲರು, ಏನು ಮಾಡ್ತೀರಾ, ನಿಮ್ಮ ಅಕ್ರಮ ನೀವು ನೋಡ್ಕೊಳ್ಳಿ ಮೊದಲು ಅಂತ DCM DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಪರ ವಹಿಸಿಕೊಂಡು ಸೆಡ್ಡು ಹೊಡೆದಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಸ್ವಪಕ್ಷೀಯರು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಿರೋ ಹೊತ್ತಲ್ಲಿ ನಾನು ವೇಟಿಂಗ್ ಲಿಸ್ಟಲ್ಲಿ ಇಲ್ಲ, ಅಧಿಕಾರದ ಒಪ್ಪಂದ ಆಗಿದೆ, ಅಧಿಕಾರ ಹಂಚಿಕೆ ಸೂತ್ರ ಅಂತ DK ಶಿವಕುಮಾರ್ ಅವರು ಮಾತಾಡಿ ಇಷ್ಟೆಲ್ಲ ಜಟಾಪಟಿ ಕಾರಣ ಆಯಿತು. ಅದಾದಮೇಲೆ ಅವರು ಹೈಕಮಾಂಡ್ಗೆಲ್ಲ ಗೊತ್ತಿದೆ ಅನ್ನುವ ಮೂಲಕ ಹೈಕಮಾಂಡ್ ಆಶೀರ್ವಾದ ನನ್ನ ಮೇಲಿದೆ, ಸೊ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಇನ್ನು ಕೆಲವೇ ತಿಂಗಳಲ್ಲಿ ನಾನು ಅಂದ್ಕೊಂಡಿದ್ದಾಗತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿಯೇ ಪರೋಕ್ಷವಾಗಿ ಕೆಲವು ಸಂದೇಶವನ್ನು ಕೊಡ್ತಿರೋ ಹೊತ್ತಲ್ಲಿ DK ಶಿವಕುಮಾರ್ ಅವ್ರಿಗೆ ದಾರಿ ಕ್ಲಿಯರ್ ಆಗಲಿದೆಯಾ ಅನ್ನೋ ಮಟ್ಟಿಗೆ ಇದು ಚರ್ಚೆಗೆ ಗ್ರಾಸವಾಗಿದೆ. ಸಿದ್ದರಾಮಯ್ಯನವ್ರಿಗೆ ಸ್ವಪಕ್ಷೀಯರು ಕೊಡುವ ಏಟಿಗಿಂತ ಮೂಡಾದ ಪೆಟ್ಟು ಜೋರಾಗಿ ಬೀಳಲಿದೆಯಾ ಅನ್ನೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.